ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕುಟಾಣಿಯ ಅಲ್ಲಿ ಒಂದು ಸ್ವೀಟು. ಯಾವ ಥರ ಅಂದರೆ ಅಚ್ಚಗಡ್ಡೆಯಲ್ಲಿ ಒಂದು ಸ್ವೀಟ್ ಮಾಡ್ತೀನಿ. ಇದಕ್ಕೆ ಏನಿಲ್ಲ, ಜಸ್ಟ್ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಯಾವ ಥರ ಒಂದು ಸಿಹಿ ತಿಂಡಿ ಮಾಡೋದನ್ನ ಅಂತ ಇವತ್ತು ಹೇಳ್ಕೊಡ್ತೀನಿ. ಹೋಗೋಣಮ್ಮ. ಅಚ್ಚಗಡ್ಡೆನ ಹುರ್ಕೊಳ್ಳೋಣ. ನೋಡಿ, ನಾನು ಒಂದು ಬೌಲು ಅಚ್ಚಗಡ್ಡೆ ಯೂಸ್ ಮಾಡ್ತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ ನೋಡಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಆದಮೇಲೆ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲದನ್ನೂ ನೀಟಾಗಿ ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನಾವು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ಯಾವ ಥರ ನೋಡಿ, ಈ ಥರ ನೀಟಾಗಿ ಪೌಡ್ರ್ ಆಗೋ ಥರ ರುಬ್ಕೋಬೇಕು ಮಿಕ್ಸಿಲಿ. ಹಂಗಂದ್ರೆ ನಮ್ಮ ಸ್ವೀಟಿಗೆ ಚೆನ್ನಾಗಿರುತ್ತೆ. ಮಾಡಿರ್ತಕ್ಕಂಥ ಪುಟಾಣಿನ ನೀಟಾಗಿ ಹಾಕ್ಕೊಂಡು ಈಗ ಅದನ್ನ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಳೋಣ. ನೀಟಾಗಿ ಪೌಡ್ರ್ ಮಾಡ್ಕೋಬೇಕು. ಆವಾಗಲೇ ಮಿಕ್ಸಿ ಮಾಡಿರ್ತಕ್ಕಂಥ ಪುಟಾಣಿ ಪೌಡ್ರನ್ನ ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಇದು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ನೀಟಾಗಿ ಇಟ್ಕೊಳ್ಳೋಣ. ಕಡಾಯಿಗೆ ಅರ್ಧ ಬೌಲ್ ತುಪ್ಪ ಯೂಸ್ ಮಾಡ್ತೀನಿ. ನೋಡಿ, ಅರ್ಧ ಬೌಲ್ ತುಪ್ಪ ಹಾಕಿ ನೀಟಾಗಿ ಇದು ತುಪ್ಪ ಹಾಕಾದ್ಮೇಲೆ ಈಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಈಗ ತುಪ್ಪ ಕಾದಿದೆ. ಇದಕ್ಕೆ ಆವಾಗಲೇ ಜರಡಿ ಹಿಡಿದಿರ್ತಕ್ಕಂಥ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸಕ್ಕರೆ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋವರೆಗೂ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಥರದ ಪಾಕ ತಗೊಳ್ಳೋದು ಬೇಕಾಗಿಲ್ಲ. ಗಟ್ಟಿ ಅದಕ್ಕೆ ಮಾಡ್ಕೊಂಡ್ರೆ ಸಾಕಿದು. ನೋಡಿ, ಮಾಡ್ಕೊಂಡಿದ್ದೀನಿ. ಈ ಥರ ಗಟ್ಟಿ ಅದಕ್ಕೆ ಮಾಡ್ಕೋಬೇಕು. ನೋಡಿ, ಈ ಥರ ನೀವು ತಿರುಗಿಸ್ಬೇಕಾದ್ರೆ ಎಲ್ಲ ಈ ಥರ ಬಾಣಲಿ ಬಿಟ್ಕೋಬೇಕು. ಹಂಗಾದರೆ ಇದು ಅದಕ್ಕೆ ಬಂದಿದೆ ಅಂತ. ಆಮೇಲೆ ಪ್ಲೇಟಿಗೆ ಹಾಕ್ಕೋಬೋದು ನೀವು. ನೋಡಿ, ಈ ಥರ ಎಲ್ಲ ಇಟ್ಕೋಬೇಕು. ಇವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನಾನು ಆವಾಗಲೇ ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಸ್ವೀಟ್ನ ಸರ್ವ್ ಮಾಡೋಣ. ನೋಡಿ, ಈ ಥರ ನೀಟಾಗಿ ಎಲ್ಲದನ್ನು ನೋಡಿ, ಫೈನಲಾಗಿ ಈ ಥರ ಬಂದಿದೆ. ತುಂಬ ಸಾಫ್ಟಾಗಿ ಬಂದಿದೆ. ಕೈಯಲ್ಲಿ ಈ ಥರ ಶೇಪ್ ಮಾಡ್ಕೋಬೋದು ಅಥವಾ ನೀವು ಕಟ್ ಮಾಡ್ಕೋಬೋದು. ಯಾವುದೇ ಥರದ ಶೇಪ್ ಮಾಡ್ಕೊಂಡು ತಿನ್ಬೋದು. ಡ್ರೈ ಫ್ರೂಟ್ಸ್ ಹಾಕಿ ಇವಾಗ ನಾನು ರೆಡಿ ಮಾಡಿದ್ದೀನಿ. ಈ ಥರ ಪುಟಾಣಿ ಸ್ವೀಟ್ಸ್ ರೆಡಿಯಾಗಿದೆ ನೋಡಿ.